ಬಲಗೈದಿರುವಂತಹ ನಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ವಿಧಿಯ ವರದ ಫಲ ನಮ್ಮೊಂದಿಗಿರುವಾಗ ನೀನೇನು ಕಟ್ಟಿಯ ಸಮರ ಮುಖದಲ್ಲಿ ಸೋಲಿಸ್ತೇನೆ. ದೈಹಿಕವಾದಂತಹ ಸಾಮರ್ಥ್ಯವೂ ಇರಬಹುದು, ಆದರೆ ಅದು ಯಾವುದೂ ಕೂಡ ಪರಿಣಾಮಕಾರಿಯಾದದ್ದಲ್ಲ. 100 ಯಾಗಗಳನ್ನು ಗೈಯುವುದರ ಮೂಲಕವಾಗಿ ಈ ಸ್ವರ್ಗದ ಪದವಿಯನ್ನು ನಾವು ಪಡೆದಿದ್ದೇವೆ. ತ್ಯಾಗ ಭೋಗಗಳ ಸಮನ್ವಯ ಭೂಮಿ. ಈ ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ದಿಟ್ಟತನದಿಂದ ಮುಂದಾದರೆ ನನ್ನ ವಜ್ರದ ಹತ್ತಿಗೆ ತುಂಬಿದ ಸಭೆಯಲ್ಲಿ ಶುಂಭನಿಶುಂಭರಿಗೆ ಜಯವಾಗಲಿ ಎನ್ನುವ ಹಾಗೆಯೇ ಹೊಗಳಲಿ. ಹೌದಣ್ಣ, ಎಲ್ಲರೂ ನಮ್ಮನ್ನೇ ಕೊಂಡಾಡಲಿ. ಮಾತ್ರವಲ್ಲ, ಸೂರ್ಯಚಂದ್ರನು ನಾವು ಹೇಳಿದ ಹಾಗೆಯೇ ಕೇಳಬೇಕು. ಪಾಪಿ ಮಕ್ಕಳು ದೇವತೆಗಳಿಗೆ ಹವಿಸ್ಸಿಲ್ಲ ತಿನ್ನುವುದಕ್ಕೆ ಇನ್ನೆಲ್ಲಿ ಆದ್ರೂ ದೇವತೆಗಳಿಗೆ ಕೊಟ್ಟದ್ದು ಗೊತ್ತಾದ್ರೆ ಅವರ ತಲೆ ಪಾಪಿ ಮಕ್ಕಳು ಹವಿರ್ಭೋಜನದ ಭಾಗ್ಯ ಇರುವುದು ಶುಂಭನಿಶುಂಭರಿಗೆ ಹೊರತು ಮತ್ತು ಅವರವರಿಗಲ್ಲ. ಸುಖ ಸಂತೋಷದಿಂದ ಚಾರು ಚತುರ್ದಶಿ ಭೂಲಧನನಾಗಿ ಮೆರೆಯೋಣ ಬಾ. ನಡೆದಂದು ತುಯಿರಾತ್ರಿಯೆಡೆಗಾಗಿ ಭಜಿಸಲು ದೃಢರಿ ಪಾಲಿ ಬಳೆಲು ನಡೆಯುವೆನಲ್ಲಿ ಗೆಲ್ದೊಡನಾಗಲ ದೂರಗಡಲ ಬರುಡೆಗೊಳ್ಳುತ್ತಯ ನಡೆದಲು ತುಯಿರಾತ್ರಿಯೆಡೆಗಾಗಿ ಭಜಿಸಲು ತಾಯೇ ಶಂಕರಿ ಸರ್ವೇಶ್ವರಿ ಮಹಾಮಾಯೆ ತಾಯೇ ಶುಂಭಾನಿಶುಂಭರೊಡನೆ ಕಾಳಗವನ್ನು ಮಾಡಿದ ಪರಿಣಾಮ ಸ್ವರ್ಗ ಕೈತಪ್ಪಿ ಹೋಗಿದೆ, ಸೋಲನ್ನು ಅನುಭವಿಸಿದ್ದೇವೆ. ಮಹಿಷಾಸುರಾಂತಕಿಯಾದ ಮಹಾದೇವಿಯಲ್ಲಿ ಮುಂದೆ ನಮಗೆ ಕಷ್ಟ ಉಂಟಾದಾಗ ಅದಕ್ಕೆ ಪರಿಹಾರವೇನು ಎಂದು ಕೇಳಿದಾಗ ಆ ಮಹಾತಾಯಿಯೇ ಹೇಳಿದ್ದಲ್ಲವೇ, ತುಹಿನಾದ್ರಿಯ ತಪ್ಪಲನ್ನು ಸೇರಿ ಶ್ರದ್ಧಾಭಕ್ತಿಯಿಂದ ಸ್ತುತಿ ಮಾಡಿದಾಗ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟವನ್ನು ದೂರ ಮಾಡ್ತೇನೆ ಎಂದು. ಆದ್ದರಿಂದಲೇ ದೇವವರ್ಗದೊಂದಿಗೆ ಈ ತುಹಿನಾದ್ರಿಯನ್ನು ಸೇರಿದವರಿದ್ದೇನೆ. ಆ ಮಹಾತಾಯಿಯನ್ನು ಭಕ್ತಿಯಿಂದ ಭಜಿಸುತ್ತೇನೆ. ಅಮ್ಮ ಮಹಾತಾಯಿ, ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ನಾರಾಯಣೀ ನಮೋಸ್ತುತೆ. ಎಳೆಯ ದುರಪರ ಗೋಳು ಗುಟ್ಟುವ ದ್ಯಾಕೆ ಉಳ್ಳಬಾಯಿ ಜನಿಮರು
ಏಳಯ್ಯ 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 ಏಳಯ್ಯ. ರಕ್ಷಿಸಮ್ಮ. ಸುರಪಾಲ, ಅಮ್ಮ, ದುರುಳ ಮಹಿಷನನ್ನು ವಧಿಸಿ ನಾಕದ ಅಧಿಕಾರವನ್ನು ನಿಮಗೆ ಸ್ಥಿರಗೊಳಿಸಿದವಳು ನಾನು. ಹೌದು ತಾಯಿ. ವೈಭವದಿಂದ ನಾಕವನ್ನು ಪಾಲಿಸುತ್ತಾ ಬರಬೇಕಾದ ನೀನು ಸ್ವರ್ಗ ಸುಖವನ್ನೆಲ್ಲೇ ತ್ಯಜಿಸಿ ದೇವತೆಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಾದ್ರಿ ತಪ್ಪಲನ್ನು ಸೇರಿದೀಯ. ಗೋಳುಗುಟ್ಟುತ್ತಾ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕಿದ್ರೆ ನಿಮಗಾರಿಂದಲೂ ಕಷ್ಟ ಬಂದಿದೆ ಎನ್ನುವುದು ಸ್ಪಷ್ಟ ತಾನೇ? ಯಾರಿಂದ ಯಾವ ರೀತಿಯ ಕಷ್ಟ ಬಿತ್ತರಿಸು ಆಲಿಸಬೇಕು ತಾಯಿ. ಜನನಿಕೆ ಬಿಲ್ಲ ಪದನು ಜಮಯಿಸಲಿಲ್ಲ ಕರ ಪರಕ್ರಮಿ ಶುಂಭನು ಅನುಬರದಲ್ಲಿ ಸುರರನು ತೂಲಿಸುತ್ತ ನಾಕವನು ಪಾಲಿಸುವ ಕಣನು ಜನನಿ ಜನನಿ, ನಮಗಲಗಿದಂತಹ ಸಂಕಷ್ಟವನ್ನು ಪರಿಹರಿಸುವುದಕ್ಕೆ ನೀನಲ್ಲದೆ ಬೇರೆ ಯಾರಿದ್ದಾರೆ? ಅಮ್ಮ, ಮಹಿಷನಿಗಿಂತಲೂ ಅಧಿಕ ಬಲಾಢ್ಯರಾದಂತಹ ಶುಂಭ ನಿಶುಂಭ ಎನ್ನುವ ರಾಕ್ಷಸರು ಅಪರಿಮಿತವಾದ ಸೇನೆಯನ್ನು ಕೂಡಿಕೊಂಡು ಸ್ವರ್ಗಲೋಕಕ್ಕೆ ಧಾಳಿ ಮಾಡಿ ಅವರೊಡನೆ ಹೋರಾಟವನ್ನು ಮಾಡಿದರೆ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತು. ಅಮ್ಮ, ಸೋತುದಕ್ಕಾಗಿ ನಾನು ದುಃಖಿಸುತ್ತಿಲ್ಲ. ಸ್ವರ್ಗಲೋಕದ ಅಧಿಕಾರ ಕೈತಪ್ಪಿ ಹೋಯಿತು ಎನ್ನುವುದಕ್ಕಾಗಿಯೂ ನಾನು ಅಳುತ್ತಿಲ್ಲ. ಆದರೆ ಮೂರು ಲೋಕದ ಶಾಂತಿ ಸಮಾಧಾನ ಹಾಳಾಗಿ ಹೋಯ್ತಲ್ಲ ತಾಯಿ. ಆದ್ರಿಂದ ಖಳರನ್ನು ವಧಿಸಬೇಕು. ಎಲ್ಲ ನುಡಿಯಲ ಭಯವನ ಗಲಜ್ಜರ ಗಡರವನು ತಡೆ ಬಡಿದು ನಿಮ್ಮನ್ನು ಬಿಡದೆ ಪಾಲಿಪೆ ಕರುಣ ದಿನ ಕಿರಿದು ಸಮಯದಲ್ಲಿ ಅಡಗಿ ನೀವಿಲ್ಲೆಲ್ಲಲಿಲೆಯ ಋಣದೊಳಗಿಬುದೆಂದು ತ್ರಿದಶರಿ ಕೊಲಿದು ನುಡಿದಳ ಜನನಿ ಶ್ರೀದೇವಿ ನುಡಿಯಲ ಭಯವನಗ ಬೆಳಕು ಹರಿದ ಬಳಿಕ ಕತ್ತಲೆಯ ಭಯವಿದೆ ಇಂದ್ರ? ಇಲ್ಲ. ನಿಮ್ಮ ಜೀವನದಲ್ಲಿ ಬಂದೊದಗಿದ ಕಷ್ಟದ ಕತ್ತಲನ್ನು ದೂರೀಕರಿಸುವುದಕ್ಕಾಗಿ ಜ್ಯೋತಿ ಸ್ವರೂಪಳಾಗಿ ಪ್ರತ್ಯಕ್ಷಳಾಗಿದ್ದೇನೆ. ಅಭಯದ ನುಡಿಯೊಂದನಾಡುತ್ತಾ ಇದ್ದೇನೆ. ಕಿರಿದು ದಿನದೊಳಗಾಗಿ ದುಷ್ಟರನ್ನೆಲ್ಲಾ ಸಂಹರಿಸಿ ಮೊದಲಿನ ನಾಗನ ಸುಖವನ್ನು ನಿನಗೆ ಸ್ಥಿರಗೊಳಿಸಿಕೊಡುತ್ತೇನೆ ನಾನು. ಅಮ್ಮ, ಆ ಸ್ವರ್ಗವನ್ನು ಪಡೆಯಬೇಕು ಅಂತ ನಾನು ಮುಂದುವರಿದರೆ ಆ ರಾಕ್ಷಸರ ಕಣ್ಣಿಯಲ್ಲಿ ಆದ್ರೂ ನಾನಾಗಲಿ ಉಳಿದ ದೇವತೆಗಳಾಗಲಿ ಕಾಣುವುದಕ್ಕೆ ಸಿಕ್ಕಿದ್ರೆ ಹೊಡೆಯಿರಿ ಬಡೆಯಿರಿ ಎಂದು ಆಜ್ಞೆ ಮಾಡುತ್ತಿದ್ದಾರೆ. ನಾವೆಲ್ಲಿರಬೇಕು, ಹೇಗಿರಬೇಕು ಆ ರಾಕ್ಷಸರ? ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮೆರೆಗೊಳಿಸಿ ಪಶು ಪಕ್ಷಿಗಳಾಗಿ ನನ್ನನ್ನೇ ಅನುಸರಿಸಿಕೊಂಡು ತುಹಿಯಾದ್ರೆ ತಪ್ಪಲಲ್ಲೇ ಇಟ್ಟುಕೊಳ್ಳಿ. ದುರುಳರನ್ನು ಯಾವ ರೂಪಗಳಿಂದ ಬಂಧಿಸುತ್ತೇನೆ ಎನ್ನುವಂತಹ ನನ್ನ ಲೀಲೆಗಳನ್ನೆಲ್ಲ ಕಂಡು ಸಂತೋಷ ಪಡುವುದಂತೆ. ಶ್ರೀದೇವಿಯ ಲೀಲಾ ಮಹತ್ಯವನ್ನು ನೋಡ್ತಾ ಇದ್ದೇವೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಸುಂದರಂಗವ ತಾಳೆದಂದು ಕೌಳಿಗೆಯಾಗಿ ಸುಂದರಂಗವ ತಾಳೆದಂದು ಕೌಳಿಗೆಯ ನಿಂದಳು ಮೆರವ ಕದಂಬವರದುಳಕ್ಕೆ
ಅಲ್ಲಲ್ಲಿ ಕೆದರಿದಂತಹ ದುಷ್ಟರನ್ನೆಲ್ಲ ಒಂದುಗೂಡಿಸಿ ಒದಿಸಬೇಕಿದ್ರೆ ಅದೆಷ್ಟೋ ಕಾಲಗಳು ಬೇಕಾಗಬಹುದು. ಅಲ್ಪ ಅವಧಿಯಲ್ಲಿ ಶುಂಭನನ್ನೇ ಆಧಾರವಾಗಿರಿಸಿ ಎಲ್ಲ ದೈತ್ಯರನ್ನು ಸಂಹರಿಸಬೇಕು. ನಾನಾಗಿ ಅವರ ಬಳಿಗೆ ಹೋಗುವುದಲ್ಲ, ದುಷ್ಟರನ್ನೆಲ್ಲ ನನ್ನೆಡೆಗೆ ಬೆರೆಸಿಕೊಂಡು ಬಳಿಕ ದುಷ್ಟ ಸಂಹಾರಕ್ಕೆ ನಾನು ಮುಂದುವರಿಯಬೇಕು. ಆ ಬಗ್ಗೆ ಒಂದು ರೀತಿ ಯೋಚಿಸಿಕೊಳ್ಬೇಕಾಗ್ತದೆ. ಹೊನ್ನು ಹೆಣ್ಣು ಮಣ್ಣಿಗೆ ಮರಳಾಗದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ನಾನೆಲೆಯಲ್ಲಿ ಕಂಡುಕೊಳ್ಳುವುದಲ್ಲ. ಮೂರ್ಲೋಕದ ವಿಭೇದಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರಳಾಗಲಾರ. ಅಸುರ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಗೆಲುವಿಕೆಗೆ ಮರಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನು ಇರಿಸಿಕೊಂಡು ದುರುಳನನ್ನು ಮರಳುಗೊಳಿಸುವುದಕ್ಕಾಗಿ ನನ್ನ ದಿವ್ಯ ರೂಪವನ್ನು ನಾನು ಮರೆಪಡಿಸಿಕೊಂಡೆ. ಚೆಲುವಿಕೆ ಹೆಣ್ಣಾಗಿ ಕೌಶಿಕೆ ಎನ್ನುವಂಥ ಹೆಸರನ್ನು ಇರಿಸಿಕೊಂಡದ್ದಾಯಿತು. ಹಾಗೆಂದು ತುರಿಸಾದರೆ ತಪ್ಪಲಲ್ಲಿದ್ದುಕೊಂಡೇ ದುಷ್ಟರ ವಧೆಗೆ ನಾನು ಮುಂದುವರಿದೆ ಅಂತಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುರುಳರ ವಧ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕಷ್ಟಗಳು ಬರಬಾರದು. ಹಾಗಾದರೆ ಅವರನ್ನು ಯಾವೆಡೆಗೂ ತೋರಿಸೋಣ ಹೀಗೆಂದು ಯೋಚಿಸುತ್ತಾ ತುಹಿಲಾದ್ರಿಯ ತಪ್ಪಲು ನುಡಿದು ಸೇರಿದಂತಹ ಸ್ಥಳ ಹಿಮವತ್ ಪರ್ವತದಲ್ಲಿ ಅತಿ ಆಳವಾದಂತಹ ಕಂದರ ಪ್ರದೇಶವಿದು. ಸೂರ್ಯ ರಶ್ಮಿಯು ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ. ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದು ಕದಂಬವನ. ಈ ವನದಲ್ಲೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂಥ ಪ್ರದೇಶದಲ್ಲಿ ಹೆಣ್ಣಾಗಿ ನಾನಿದ್ದೇನೆ ಎನ್ನುವ ನನ್ನ ಇರವನ್ನು ಅರಿತುಕೊಂಡವರು ದುಷ್ಟರಲ್ಲ. ಅವರು ತಿಳಿಯದಿದ್ದರೂ ಕೃತಿಯ ಮುಖೇನ ನಾನು ತೋರ್ಪಡಿಸಬೇಕಾಗ್ತದೆ. ಯಾವ ರೀತಿ ದಿನಕರ ಕೋಟಿ ದೇದಲಿ ಮೋಹಿಸುವ ಗಾಯನವ ಪಾಡುತ್ತಲೇ ಮನವ ಮೋಹಿಸುವ ಗಾಯನವ ಪಾಡುತ್ತಲೇ ತನುಜರವಲ್ ಜೀಬೆಯನು ತಲೆ ವಹಿರದೆ ಮನವ ಮೋಹಿಸುವ ಗಾಯನವು ಪಾಡುತ್ತಲೇ ತನುಜರವಲ್ ಜೀಬೆಯನು ತಲೆ ವಹಿರದೆ ದಿನಕರ ಕೋಟಿ ತೇಜದಲ್ಲಿ ಎಂದು ಯೋಜಿಸಿ ಮಹಾಮಾಯೆಯೇ ಮನದಲ್ಲಿ ಯೋಚಿಸುತ್ತಿದ್ದಂತೆಯೇ ಕೋಟಿ ಸೂರ್ಯಪ್ರಭೆ ನನ್ನ ಮುಖದಿಂದ ಹೊರಸೂಸಲ್ಪಟ್ಟಿದೆ. ಕತ್ತಲಾವರಿಸಿದಂತಹ ವನ ಪ್ರಜ್ವಲಿತವಾಗಿ ಬೆಳಗುವುದಕ್ಕೆ ಆರಂಭಿಸಿತು. ನನ್ನ ಆಗಮನವನ್ನು ಅರಿತಂತಹ ವನದೇವಿಯೇ ವಾಸಂತಿಕೆಯಾಗಿ ಮೈವೆತ್ತಳು ಎನ್ನುವಂತೆ ಸುಂದರವಾದಂತಹ ಉದ್ಯಾನವನವೊಂದು ನಿರ್ಮಿತವಾಯಿತು. ಮಾರುತನ ಬೀಸುವಿಕೆ, ವಸಂತನ ಆಗಮನ, ಸುಖ ಪಿಕಂಗಳ ಗಾಯನ, ಮಯೂರಿಗಳ ನರ್ತನ ಇವೆಲ್ಲ ಪ್ರಕೃತಿ ಕೊಡುಗೆ ನನ್ನ ಪಾಲಿಗೆ. ಬೀಸುವ ಮಾರುತನಲ್ಲಿ ತನುವಂತಹವನ್ನು ವಿಸ್ತರಿಸಿದಾಗ ಆಗ್ರಾಣಿಸಿದಂತಹ ದಾನವರು ಮತ್ತರಾಗಿ ಶೋಧನೆಗೆ ಬರ್ತಾರೆ.
ಅವರ ಮನಸ್ಸನ್ನು ಮತ್ತಷ್ಟು ಆಕರ್ಷಿಸಿಕೊಳ್ಳುವುದಕ್ಕಾಗಿ ತಾಳಲಯಬದ್ಧವಾಗಿ ಆರೋಹಣ ಅವರೋಹಣವನ್ನು ಅನುಸರಿಸಿ ಸುಶ್ರಾವ್ಯವಾಗಿ ಸಂಗೀತವನ್ನು ಹಾಡುತ್ತಾ ಇರಬೇಕು. ಸಂಗೀತದ ಉಗಮ ಸ್ಥಾನವನ್ನು ತಿಳಿದಕ್ಕೆ ಬಂದಂಥ ದುರುಳರು ನನ್ನ ಈ ಚೆಲುವಿಕೆಯನ್ನು ಕಂಡು ಮರಳಾಗ್ತಾರೆ. ನಾನು ಎಸಗಿದ ಮೋಹದ ಬಲೆ ಎಂಬ ಅರಿವಿಲ್ಲದೆ ಆ ಬಲೆಯಲ್ಲಿ ದುಷ್ಟರೆಲ್ಲ ಬೀಳ್ತಾರೆ. ಬಳಿಕ ದುಷ್ಟರು ವಧಾಕಾರ್ಯಕ್ಕೆ ಮುಂದುವರಿಯಬೇಕು. ಯೋಜನೆಯನ್ನು ಸಾಧುವಾದುವೆ, ಆದರೆ ಅಲ್ಲಿ ತನಕ ವಿಶ್ರಾಂತಿಗಾಗಿ ಕುಳಿತಿರುವ ನನಗೊಂದು ಸುಸ್ಥಳ ಬೇಕಲ್ಲ. ಹೀಗೆಂದು ಅರಸುತ್ತಾ ಮುಂದೊತ್ತಿ ಬಂದಾಗ ಅಂಬರ ಪದದಿಂದ ಕನಕದುಯ್ಯಲೆ ಎಂದು ತಲೆಗಿಳಿಯುತ್ತಾ ಇದೆ. ಚಿನ್ನದ ಸರಪಳಿಗಳಿಂದ ಬಂಧಿಸಲ್ಪಟ್ಟು ಚಿನ್ನದ ಹಾಸಿಗೆಯುಳ್ಳಂತಹ ಉಯ್ಯಾಲೆ ಇದು. ಉಯ್ಯಾಲೆಯಲ್ಲಿ ಪೋಣಿಸಲ್ಪಟ್ಟಂತಹ ನವರತ್ನಗಳು ದೇದೀಪ್ಯಮಾನವಾಗಿ ಬೆಳಗುತ್ತಾ ಇವೆ. ಧರೆಗಿಳಿತಿದ್ದಂತಹ ಉಯ್ಯಾಲೆಯನ್ನು ದೇವನಾರಿಯರು ನಾನಾ ರೀತಿ ಸುಮಂಗಲಿಂದ ಅಲಂಕರಿಸಿದ್ದಾಯಿತು. ಕುಳಿತುಕೊಳ್ಳುವರೇ ಯೋಗ್ಯ ಸ್ಥಳ. ಅದಾವುದು ಕಡೆಯಿಂದ ಭೀಕರವಾದ ಅಟ್ಟಹಾಸಗಳೆಲ್ಲ ಗಾಳಿಯಲ್ಲಿ ತೇಲಿ ಬರುತ್ತಾ ಇದೆ. ದುರುಳರಂತೂ ತಿರುಗಾಟಕ್ಕೆ ಹೊರಟಿದ್ದಾರೆ ಎನ್ನುವುದು ಸ್ಪಷ್ಟ. ಆಗಲಿ, ಮಾರುತನಿಗೆ ಅಪ್ಪಣೆಯಲ್ಲಿತ್ತೇ ತನಗಂತವನ್ನು ವಿಸ್ತರಿಸಿದೆ. ದುರುಳನ ಮನಮೋಹಿಸುವುದಕ್ಕಾಗಿ ಸಂಗೀತವನ್ನು ಹಾಡುತ್ತಾ ಉಯ್ಯಾಲೆ ನೇರ್ಕೊಂಡು ಕಳಚಂಡ ಮುಂಡರು ಸುರನ ನೇಮದಿ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆನೆರುವುದು.
ಹೇಳಿದ್ದಾರೆ. ನಾವು ಬ್ರಹ್ಮನಲ್ಲಿ ಒಬ್ಬರಾಗಿರುತ್ತಾಗ ಕ್ಷಮಬ್ರಹ್ಮ ಗೋದಾದೇವಿಯವರ ದಾಂಪತ್ಯದ ಮನೆಯವಾಗಿ ಹುಟ್ಟುಕೊಂಡವರು. ಅಲ್ಲೇ ಹೊತ್ತೆಲ್ಲ ಶುಕ್ರಾಚಾರ್ಯದ ವಿದ್ಯಾಭ್ಯಾಸವಾಯಿತು. ಮೆಚ್ಚನವಾಗಿರುವಂತಹ ಕಾಂತಾರವನ್ನು ಸೇರಿದೆವು. ಬ್ರಹ್ಮದೇವನನ್ನು ಮೆಚ್ಚಿಸಿದೆವು. ಇಚ್ಛಾಗಮನ ಅಖಂಡವಾಗಿರೋ ಬ್ರಹ್ಮಚರ್ಯ ಕೆಳಗೆ ಗದಾದಂಡ ಕೈಗೆ ಬಂದದ್ದೇ ತಡ. ಉಲ್ಲಾಸ ಮುಕ್ಕೇರಿತು. ತೀರಿಸುವುದಕ್ಕಾಗಿ ದಿಗ್ವಿಜಯವನ್ನು ಕೈಗೊಂಡೆವು. ಭೂಲೋಕ ಪಾತಾಳ ಸ್ವಾಧೀನ, ಸ್ವರ್ಗಕ್ಕೆ ದಾಳಿ, ಶುಂಭನ ಆಳ್ವಿಕೆ, ಬರಲಿ ಸಮರಕ್ಕೆ ಆಹ್ವಾನವನ್ನು ಕೊಟ್ಟಾಗ ಬಂದ ನಾರದ ಮಾಡಿಸಿದ ಸಂಧಿ, ಶುಂಭ ಬಳಿಗೆ ಬಂದ ಉಭಯ ತೋಳುಗಳಿಂದ ಅಪ್ಪಿದ ಏರಿಸಿದ ದೇವತೆಗಳು ಎಲ್ಲೇ ಇರಲಿ ಅವರ ರುಂಡ ಬುಂಡ ಸೇರಿಸಿ ಎಂದು ತೆಗಳೂರನ್ನು ಗೌರವ ಕೊಡಿ ಎಂದ ಕೆಳಗಿಳಿದು ಬಂದಾಗ ಶುಂಭರ ಆಳ್ವಿಕೆ ವಿಸ್ತಾರವಾಗಿತ್ತು. ಆದರೆ ಕ್ಷುಧಾಬಾಧೆ ಇಳೆಯನ್ನು ತೊಳಲು ತಳೆದಿಯ ಕ್ಷುದೆ ಹಳೆಯಬೇಕು ಅಂತಾದ್ರೆ ಮಾಂಸ ತಿನ್ನಬೇಕು. ಹೌದೇ ಬೇಟೆಗೆ ಬಂದರ
ಮಾಂಸವನ್ನು ಮೆಲುತ್ತಲೇ ಗೆಳರಿ ಕೊಟ್ಟುದ ತನುವ ಶಮವನು ಕಳೆಯಲೆಂದೆನುದಾಗ ಬರಲು ಕದವನದೆಡೆಗೆ ಕಳರು ಮೃಗ ಮಾಂಸವನು ಮೆಲುತ್ತಲೇ ಪರಿಸ್ಥಿತಿ ವಿಷಮಾವಸ್ಥೆಗೆ ತಲುಪಿದೆ. ಹೌದಾ? ಗಂಭೀರಾವಸ್ಥೆ ಆಗಿದೆ. ಶ್ವಾಸ ಮೇಲೆ ಕೆಳಗೆ ಸರಿಯುವುದಿಲ್ಲ. ನಾವು ಜೊತೆಯಾಗಿ ಬೇಟೆಯಾಡಿದ ಎಷ್ಟು ಸಮಯ ಆಯ್ತಾ? ಹೌದು, ಕೆಲವು ಸಮಯಗಳೇ ಸಂದು ಹೋಯಿತು ಅಂತ ಹೇಳಬೇಕಾಗುತ್ತೆ. ನಿನ್ನಿಂದ ಬೇರೆ ಹೋದೆ. ಹೋಗುವಂತಹ ಸಂದರ್ಭದಲ್ಲಿ ಕೆರಳಿದ ಕೇಸರಿಗಳ ಹಿಂಡು ಶಹಬಾಸ್ ನನ್ನ ಬಳಿಗೆ ಬರುವುದಕ್ಕೆ ಪ್ರಾರಂಭವಾಯಿತು. ಒಂದೊಂದರ ಬಾಣವನ್ನು ಹಿಡಿದೆ, ದರ 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 ಎಳೆದು ಅಪ್ಪಳಿಸಿದೆ. ಶಹಬಾಸ್ ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಆಯ್ತು. ನಾನು ಬಿಡ್ತೇನೆ. ಮೊದಲಾಗಿ ರಕ್ತ ಗಳ 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 ಕುಡಿದೆ. ಮತ್ತೆ ಮಾಂಸ ಞಮ 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 ಜಗಿದೆ. ಎಲುಬನ್ನು ಕಟಕಟನೆ ಜಗಿದೆ. ಚರ್ಮವನ್ನು ಪರ್ರ ಹರಿದೆ. ಅದು ಬೇಸಿಗೆಯಲ್ಲಿ ಹಾಕಿದ್ರೆ ಒಳ್ಳೆ ಒಣಗಿದ ಹಪ್ಪಳದ ಹಾಗಾಗುತ್ತದೆ. ಅಣ್ಣ, ಸ್ವಲ್ಪ ಮೊಲದ ಮಾಂಸ ಇಟ್ಕೊಂಡು ಬಂದೆ. ಯಾರಿಗದು? ಅದು ಶುಂಭನಿಗೆ. ಈ ಒಡೆ ನಮ್ಮನೆಗೆ. ನನ್ನ ಬೇಟೆ ಹೀಗೆ. ನೀನೇನು ತಿಂದ, ಏನು ತಂದೆ? ಇಲ್ಲ, ಕಾಡಿನ ಮಧ್ಯಭಾಗವನ್ನು ಸೇರಿದೆ. ಒಂದೆಡೆ ಕೇಸರಿ ನಿದ್ರೆ ಮಾಡುತ್ತಾ ಇತ್ತು. ಕೆರಳಿದ ಕೇಸರಿ ಹತ್ತಿರ ಬರುವಷ್ಟಿದೆ ಒತ್ತಿದ ಗಂಟಲನ್ನು ಸೀಳಾಗಿಸಿದೆ. ಶೋಣಿತವನ್ನು ಪಾಲು ಮಾಡಿದೆ. ರಕ್ತವನ್ನು ಗಣೇಶ ಯಾರು ಗಾಳಿಯ ಸತ್ತಾನೇ ಇಲ್ಲ ಇಲ್ಲಿ. ನಿನಗೆ ತಲೆ ಸರಿ ಉಂಟ ಇಲ್ವ? ನಾನು ಯಾರು ಗಾಳಿ ಬೀಸ್ತಾರೆ ಅಂತ ಕಾಯ್ತಾ ಇದ್ದೇನೆ. ಅವನು ನನ್ನಲ್ಲಿ ಹೇಳ್ತಾನೆ, ನನಗೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಹಾಗಿದ್ರೆ ಇಪ್ಪತ್ತು ಒಂದೇ. ನನ್ನದ್ದು ಹಾಗೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನಾವು ಎಷ್ಟಾದ್ರೂ ಬಹಳ ತಗ್ಗು ಪ್ರದೇಶಕ್ಕೆ ಬಂದಿದ್ದೇವೆ. ನೋಡು, ಎತ್ತರದಲ್ಲೇ ಅದು ಇಲಾದ್ರಿ ಸಿಂಗಭಾಗ ಕಾಣುತ್ತಾ ಇದೆ. ಮನೋವೇಗದ ಬಲದಿಂದ ಏರಣ ಮೇಲೆ ತರುವದ ಸಮಯದಲ್ಲಿ ಕೇಳಿದೆ, ತಳುವದ ಸಮಯದಲ್ಲಿ ಕೇಳಿದೆ. ನರಬಿನಿಯಲಿದ ಕುಳಿದು ದೇವಿಯು ಪಾಡುದಿಯ ಗಾಯನವಲಾಲಿಸುತ್ತ ಸ ರೇ ಗ ಮ ಪ ದ ನಿ ಸ ಸ ನಿ ರ ಪ ಮ ಗ ರಿ ಸ ಸರಿ ಗ ರಿ ಗ ಮ ಗ ಮ ಪ ಮ ಪ ದ ಪ ದ ನಿ ರ ನಿ ಸ ಸ ನಿ ರ ರಿ ರ ಪ ದ ಪ ಮ ಪ ಮ ಗ ಮ ಗ ರಿ ಸ ದೇವಿಯು ಪಾಡುದಿಯ ಗಾಯನವಲಾಲಿಸುತ್ತ ಯಾವ ಕಲ್ಯಾಣಿ ಹಾಡುವಳು? ಪ್ರವೇಶ ಮಾಡಿದ್ದಾನೆ. ಹೆದ್ರಿ ಲೋಕ ಇಲ್ಲ. ಮಂದವಾಗಿ ಅಲೆ ಅಲೆ ಆಗಿ ನಮ್ಮ ತನುವಿಗೆ ಅಪ್ಪಳಿಸ್ತಾ ಇದ್ದಾನೆ. ಬೆವರೇ ಇಲ್ಲ ಈಗ. ಚೆನ್ನಾಗಿ ಉಣ್ಣು. ಅದು ತಿಂದಿರುವಂತಹ ಮಾಂಸ ಜೀರ್ಣವಾಗುತ್ತಾ ಇದೆ. ಹೌದು, ಸುರಿಯುತ್ತಿದ್ದ ಬೆವರು ತನ್ನಿಂದ ತಾನಾಗಿ ಇಳಿಮುಖವಾಗುತ್ತಾ ಇದೆ. ಏನೋ ಒಂದು ಸುಶ್ರಾವ್ಯವಾಗಿರುವಂತಹ ಗಾನ ಕೇಳ್ತಾ ಇದೆಯಲ್ಲ. ಗಾನವ ಅದು ಇದು ಬಹುಶಃ ಯಾವುದು? ಈ ಹೂವಿನ ಮಕರಂದ ಹೀರುವುದಕ್ಕೆ ದುಂಬಿ ಹೂವಿನ ಮೇಲೆ ಕುಳಿತಾಗ ಆ ರೀತಿಯ ಸ್ವರ. ದುಂಬಿಗಳ ಜಂಕಾರನಲ್ಲ. ಅದಕ್ಕೆ ಶ್ರುತಿ ಇಲ್ವೋ, ತಾಳ ಇಲ್ಲ. ಇದು ಒಂದೇ ತವರೆ ಕೇಳುತ್ತಾ ಇದೆ, ಇಂಪಾಗಿ ಕೇಳುತ್ತಾ ಇದೆ. ಬಿದಿರಿಗೆ ಬಿದಿರುದಾಗುವುದ? ಬಿದಿರು ಮಾಡುವ ಘರ್ಷಣೆ ಬಂದಂತ
ಅಲ್ಲ, ಅದು ಜಾರ ஞார ஞார ஞாರ ಜಾರುವಿಕೆಯ ಸ್ವರ ಇಂಪಾಗಿ ಕೇಳುತ್ತಾ ಇದೆ, ನಮ್ಮ ಚಿತ್ತವನ್ನು ಮನಸ್ಸನ್ನು ಸೆಳೆಯುತ್ತಾ ಇದೆ. ಯಾವುದರ ಸ್ವರ ಎಂಬ ಹಾಗೆ ನೀನು ಬಲ್ಲಯ? ನನಗೆ ಗೊತ್ತಾಗುವುದಿಲ್ಲ. ನಾನು ಬಲ್ಲೆ. ವೀಗಯ ಪಿಡಿದೀರ್ಪ ವಾಡಿ ಪರಿಯೋ ವಾಡಿ ಪರಿಯೋ